ಇಷ್ಟೊತ್ತು ಮೆಜಿಷಿಯನ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿ ಆಯ್ತು, ಈಗ ಮೆಜಿಷಿಯನ್ ಅಲ್ಲ ಅಂತ ಹೇಳಿದ್ರೆ ಹೇಗೆ ಅಂತ ನಾನು ನೋಡಿ. ನಾನು ನಿಜವಾಗ್ಲೂ ಮೆಜಿಷಿಯನ್ ಆಗಿದ್ದರೆ ಸೇ ಇಫ್ ಯು ಜಸ್ಟ್ ಟೇಕ್ ದಿಸ್ ಸಿನಾರಿಯೋ ಹಿಯರ್, ನಾನು ಗಾಳಿಯಿಂದ ಇಲ್ಲಿಂದ ಏನೋ ಪಿಕ್ ಮಾಡ್ಬೋದು, ಇಲ್ಲಿಂದ ಆ ಕಡೆ ಈ ಕಡೆ ಪಿಕ್ ಮಾಡ್ಕೊಂಡು ಹೀಗೆ ಜೊತೆ ಕೈಲಿ ಇಟ್ಕೊಂಡು ನಿಮಗೆ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರೋ ಅದು ನಡೆಯೋದಿಲ್ಲ, ಏನನ್ನು ಎಕ್ಸ್ಪೆಕ್ಟ್ ಮಾಡದೇ ಇರ್ತೀರೋ ಅದು ನಡೆಯೋದು. ಮತ್ತು ಮ್ಯಾಜಿಕ್ನಲ್ಲಿ ನಡೆಯುವಂಥದ್ದು ಈಚ್ ಆ್ಯಂಡ್ ಎವ್ರಿಥಿಂಗ್ ಇಟ್ಸ್ ಅನ್ ಇಲ್ಯೂಷನ್, ಯಾವುದೂ ಸತ್ಯ ಅಲ್ಲ. ನನ್ನ ಅಣ್ಣನಿಗೆ ಆಕ್ಸಿಡೆಂಟ್ ಆಗಿದೆ, ಕಾಲು ಕಟ್ಟಾಗಿದೆ, ನೀವು ಮ್ಯಾಜಿಕ್ನಲ್ಲಿ ಜಾಯಿಂಟ್ ಮಾಡ್ತೀರಿ, ಹಾಗೆ ಮಾಡಿಕೊಂಡು ಅಯ್ಯೋ ತುಂಬ ಫೀಲ್ ಆಯಿತು ನನಗೆ. ನಮಗೆ ಕೆಲವು ಸಣ್ಣ ಪುಟ್ಟ ಮಾಡಿ ತೋರಿಸ್ಬೋದ? ಈ ಟಿವಿ ಮೀಡಿಯಂನಲ್ಲಿ ಅಥವಾ ವಿಡಿಯೋ ಮೀಡಿಯಂನಲ್ಲಿ ಪರ್ಫಾರ್ಮ್ ಮಾಡೋದು ಇಟ್ಸ್ ಡಿಫಿಕಲ್ಟ್ ಪಾರ್ಟ್. ಅಂದರೆ ಒಂದು ನಾನು ದ ಕೈಂಡ್ ಆಫ್ ಮ್ಯಾಜಿಕ್ ಐ ನೀಡ್ ಟು ಸಿಲೆಕ್ಟ್ ಇಸ್ ಡಿಫ್ರೆಂಟ್. ಯಾಕಂತ ಹೇಳಿದ್ರೆ ಈಗ ಸಾಮಾನ್ಯ ನೀವೇನಾದರೂ ಆಲೋಚನೆ ಮಾಡಿ ನಾನು ಹೀಗೆ ಅಂತ ಹೇಳಿಬಿಟ್ರೆ ಅದು ಆನ್ ಎ ಲೈವ್ ಆಡಿಯನ್ಸ್ ಇಟ್ ಲುಕ್ ವೆರಿ ನೈಸ್. ಬಟ್ ಟಿವಿಗೆ ಏನೋ ಮೊದಲೇ ಮಾತಾಡ್ಕೊಂಡಿದ್ದಾರೆ ಸೆಟ್ ಮಾಡ್ಕೊಡ್ತಾ ಅಂಥದ್ದು ಯಾವುದು ಮಾಡೋಗಿಲ್ಲ. ಸೊ ವೆರಿ ಸಿಂಪಲ್. ಈಗ ನಾನು ಹೇಗೆಂದರೆ ಯೂಶ್ವಲಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡೋಕೆ ಹೇಳ್ತಾರೆ, ಇವರ ಮೆಜಿಷಿಯನ್, ಇವ್ರು ಮ್ಯಾಜಿಕ್ ಮಾಡಿ ತೋರಿಸ್ತಾರೆ ಅಂತ. ಸೊ ನಾನು ಸಾಮಾನ್ಯವಾಗಿ ಹೇಳ್ತೇನೆ ನಾನು ಮೆಜಿಷಿಯನ್ ಅಲ್ಲ ಅಂತ ಹೇಳಿ. ಸರಿ, ಇಷ್ಟೊತ್ತು ಮೆಜಿಷಿಯನ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿ ಆಯ್ತು, ಈಗ ಮೆಜಿಷಿಯನ್ ಅಲ್ಲ ಅಂತ ಹೇಳಿದ್ರೆ ಹೇಗೆ ಅಂತ ನಾನು ನೋಡಿ. ನಾನು ನಿಜವಾಗ್ಲೂ ಮೆಜಿಷಿಯನ್ ಆಗಿದ್ದರೆ ಸೇ ಇಫ್ ಯು ಜಸ್ಟ್ ಟೇಕ್ ದಿಸ್ ಸಿನಾರಿಯೋ ಹಿಯರ್, ನಾನು ಗಾಳಿಯಿಂದ ಇಲ್ಲಿಂದ ಏನೋ ಪಿಕ್ ಮಾಡ್ಬೋದು, ಇಲ್ಲಿಂದ ಆ ಕಡೆ ಈ ಕಡೆ ಪಿಕ್ ಮಾಡ್ಕೊಂಡು ಹೀಗೆ ಜೊತೆ ಕೈಲಿ ಇಟ್ಕೊಂಡು ಹೀಗೆ ಮಾಡಿದ್ರೆ ನಾನು ದುಡ್ಡು ತಯಾರು ಮಾಡ್ಬೋದು ಅಲ್ವಾ. ಸೊ ದಿಸ್ ವಾಸ್ ವಾಟ್ ಐ ಕುಡ್ ಡೂ ಆಸ್ ಅ ಮೆಜಿಷಿಯನ್. ಆದರೆ ನನ್ನಿಂದ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ಈಗ ನಿಜವಾಗ್ಲೂ 500 ರೂಪಾಯಿ ನೋಟ್ ಮಾಡೋದಿದ್ರೆ ಊರೂರು ತಿರುಗಿ ಮ್ಯಾಜಿಕ್ ಪ್ರೋಗ್ರಾಮ್ ಕೊಡೋ ಕೆಲಸ ಇರಲಿಲ್ಲ, ಮನೆಯಲ್ಲಿ ಕೂತು ಮಾಡ್ಬೋದಿತ್ತು. ಬಟ್ ಏನಂತ ಹೇಳಿದ್ರೆ ದಿಸ್ ಇಸ್ ಕ್ರಿಯೇಟಿಂಗ್ ಎನ್ ಇಲ್ಯೂಷನ್. ಅಂದರೆ ನಾವು ಹೇಳ್ತೀವಲ್ಲ ಎಕ್ಸ್ಪೆಕ್ಟಿಂಗ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ. ಮ್ಯಾಜಿಕ್ನಲ್ಲಿ ಬರುವಂಥ ಮೇನ್ ಒಂದು ಕಾನ್ಸೆಪ್ಟ್ ಇದೆ, ನಿಮಗೆ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರೋ ಅದು ನಡೆಯೋದಿಲ್ಲ, ಏನನ್ನು ಎಕ್ಸ್ಪೆಕ್ಟ್ ಮಾಡದೇ ಇರ್ತೀರೋ ಅದು ನಡೆದು ಹೋಗುತ್ತೆ. ಮತ್ತು ಮ್ಯಾಜಿಕ್ನಲ್ಲಿ ನಡೆಯುವಂಥದ್ದು ಈಚ್ ಆ್ಯಂಡ್ ಎವ್ರಿಥಿಂಗ್ ಇಟ್ಸ್ ಅನ್ ಇಲ್ಯೂಷನ್, ಯಾವುದೂ ಸತ್ಯ ಅಲ್ಲ. ಈಗ ಈ ಕಾನ್ಸೆಪ್ಟನ್ನು ಈಗಿನ ಕಾಲದಲ್ಲೂ ಹಾಗೆ ತುಂಬ ಜನ ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಂದರೆ ಈಗ ನಾನೀಗ ದುಡ್ಡು, ಅಯ್ಯೋ ದುಡ್ಡು ಮಾಡ್ತೀರಾ, ಪ್ರೊಡ್ಯೂಸ್ ಮಾಡ್ತೀರಲ್ವ ಅಂತ ಹೇಳಿ, ಇಟ್ ಲುಕ್ಸ್ ನೈಸ್ ಆನ್ ಸ್ಟೇಜ್ ಬಟ್ ದಟ್ ಇಸ್ ನಾಟ್ ರಿಯಲ್. ಈಗ ಒಬ್ಬರನ್ನ ಕಟ್ ಮಾಡಿ ಮೊನ್ನೆ ಒಂದು ಫೋನ್ ಬಂದಿತ್ತು ನನಗೆ, ಬೇಜಾರಾಯ್ತು ಕೇಳುವಾಗಲೇ. ಒಬ್ಬರು ಹೇಗೆ ಅಂತ ಹೇಳಿದರೆ, ನನ್ನ ಅಣ್ಣನಿಗೆ ಆಕ್ಸಿಡೆಂಟ್ ಆಗಿದೆ, ಕಾಲು ಕಟ್ಟಾಗಿದೆ, ನೀವು ಮ್ಯಾಜಿಕ್ನಲ್ಲಿ ಜಾಯಿಂಟ್ ಮಾಡ್ತೀರಲ್ವ, ಹಾಗೆ ಮಾಡಿಕೊಂಡು ಅಯ್ಯೋ ತುಂಬ ಫೀಲ್ ಆಯಿತು ನನಗೆ. ಆವಾಗ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ, ಯಾವುದೂ ನಿಜ ಅಲ್ಲಪ್ಪ, ನಾವು ಮಾಡೋದಿದೆಲ್ಲ ಭ್ರಮೆ ಅಷ್ಟೇ ಆಯಿತು. ಈಗ ನಾನು ದುಡ್ಡಿದ್ದು ಹೇಳಿದಾಗಿದೆ, ದಟ್ಸ್ ಎ ಡಿಫ್ರೆಂಟ್ ಥಿಂಗ್ ಇನ್ ಇಟ್. Yeah, that's one of it. Because we are in the lines of money itself, let's do something else. ಅಂದರೆ ಮ್ಯಾಜಿಕ್ನಲ್ಲಿ ಬೇಸಿಕ್ ಕೆಲವು ಕಾನ್ಸೆಪ್ಟ್ಸ್ ಇರ್ತವೆ. ನಾವು ಹೇಳೋದು ಏನಂತ ಹೇಳಿದರೆ ಇಟ್ ಈಸ್ ಐದರ್ ಪ್ರೊಡಕ್ಷನ್ ಆರ್ ವ್ಯಾನಿಷಿಂಗ್, ಲೆವಿಟೇಷನ್, ಟ್ರಾನ್ಸ್ಪೋಸಿಷನ್ ಅಂತ ಒಂದು ಕಡೆ ಒಂದು ಮಾಯಾಗಿ ಇಟ್ಸ್ ಅಗೇನ್ ಪ್ರೊಡಕ್ಷನ್ ಆ್ಯಂಡ್ ವ್ಯಾನಿಷಿಂಗ್ ಆ್ಯಂಡ್ ಪ್ರೊಡಕ್ಷನ್ ಕಂಬೈನ್ ಟುಗೆದರ್. ಸೊ ಈ ಥರ ದಿಸ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್. ಈಗ ಸಂಗೀತದಲ್ಲಿ 7 ಸ್ವರಗಳಿದ್ದು ಅದನ್ನು ಮಾಡಿದ ಹಾಗೆ ಮ್ಯಾಜಿಕ್ನಲ್ಲಿ ನಮಗೆ ಹಾಗೆ ಬೇಸಿಕ್ ಕೆಲವು ಕಾನ್ಸೆಪ್ಟ್ ಇರ್ತದೆ. ಸೊ ಅದ್ರಲ್ಲಿ ನಿಮಗೆ ಪ್ರೊಡಕ್ಷನ್ ತೋರಿಸಿದೆ, ದುಡ್ಡನ್ನು ಮಾಯ ಮಾಡಿದ್ರಂತೂ ಯಾರಿಗೂ ಇಂಟ್ರೆಸ್ಟ್ ಆಗೋದಿಲ್ಲ. ಸೊ ಮಾಯ ಮಾಡೋದಿಲ್ಲ. ಐ ಜಸ್ಟ್ ಸಿ ಇಫ್ ಐ ಕ್ಯಾನ್ ಡೂ ಸಮಥಿಂಗ್ ಎಲ್ಸ್ ವಿತ್ ದಿಸ್ ನೋಟ್. ನೋಡ ಏನಾದರೂ ಬೇರೆ ಏನಾದರೂ ಮಾಡಲಿಕ್ಕೆ ನೋಡಿ. ಐ ಜಸ್ಟ್ ಸಿ ದಿಸ್ ವರ್ಕ್ಸ್. This is it. That's fun. But yeah, it was really nice experience. Talking with you after all these years, ಬಹಳ ಖುಷಿ ಆಗುತ್ತೆ. ಇನ್ನೊಂದು ಸರಿ ಒಂದು ನಿಮ್ಮೊಂದು ಎಪಿಸೋಡಿಗೆ ಪ್ರೋಗ್ರಾಮೇ ಮಾಡೋಣ ಅಂತ ಡೂ ಸಪ್ರೇಟ್. ಅಂದರೆ ದೇರ್ ಆರ್ ಡಿಫ್ರೆಂಟ್ ಥಿಂಗ್ಸ್. ಈಗ ಆಗಲೇ ಹೇಳಿದ ಹಾಗೆ ಫಾರ್ ದ ಕ್ಯಾಮ್ರಾ ನಾವು ನಮ್ಮ ಲೈವ್ ಶೋಸನ್ನು ಯಾವುದೇ ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕೆ ಬಿಡಲ್ಲ. ಈಗ ಯಾವುದೇ ಸ್ಟೇಜ್ ಶೋಸ್ ಇರ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಮಾಡಬಾರ್ದು ಅಂತಲ್ಲ, ಈಗ ನೀವು ಮಾಡಿದರೆ ಅದೇನೋ ನಮ್ಮ ಟ್ರಿಕ್ ಎಕ್ಸ್ಪೋಸ್ ಆಗುತ್ತೆ, ಇಲ್ಲ, ನಥಿಂಗ್ ಲೈಕ್ ದ್ಯಾಟ್. ಆ ಸೆಟಪ್ ಇದೆಯಲ್ಲ, ದಟ್ ಸೆಟಪ್ ಇಸ್ ನಾಟ್ ಮೆಂಟ್ ಫಾರ್ ಕ್ಯಾಮ್ರಾ. ಲೈವ್
ಆಡಿಯನ್ಸ್ಗೆ, ಈವನ್ ವೇರ್ ಐ ಲುಕ್ ಎಟ್. ಈಗ ನಾನು ಲೈವ್ ಶೋನಲ್ಲಿ ಏನಾಗುತ್ತೆ, ಕ್ಯಾಮರಾ ನೋಡ್ಕೊಂಡು ಈಗ ಇಷ್ಟೊತ್ತಿನ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ, ಐ ವಾಸ್ ಲುಕಿಂಗ್ ಎಟ್ ಯು. ಅಂದರೆ ಈ ಒಂದು ಪರ್ಸನಲ್ ಕಾನ್ವರ್ಸೇಷನ್ ಎಫೆಕ್ಟ್ ಬರಬೇಕು ಅನ್ನೋ ಕಾರಣ. ನಾನೀಗ ಪ್ರೇಕ್ಷಕರ ಜೊತೆ ಮಾತಾಡಬೇಕು ಅಂತಂದ್ರೆ ಐ ಶುಡ್ ಬಿ ಲುಕಿಂಗ್ ಎಟ್ ದ ಕ್ಯಾಮ್ರಾ. ದಟ್ಸ್ ಅ ಟೋಟ್ಲಿ ಡಿಫ್ರೆಂಟ್ ಫೀಲ್. ಈಗ ಪರ್ಫಾರ್ಮೆನ್ಸ್ ನಲ್ಲಿ ಕೂಡ ಹಾಗೆ, ನಾನು ಪರ್ಫಾರ್ಮ್ ಮಾಡುವಾಗ ನಾನು ಪ್ರೇಕ್ಷಕರನ್ನು ನೋಡಿ ಪರ್ಫಾರ್ಮ್ ಮಾಡಬೇಕಷ್ಟೇ ವಿನ ನಾನು ಕ್ಯಾಮ್ರಾ ನೋಡ್ತಾ ಪರ್ಫಾರ್ಮ್ ಮಾಡಿದ್ರೆ ಪ್ರೇಕ್ಷಕರಿಗೆ ಅದು ಲೆಫ್ಟ್ ಔಟ್ ಫೀಲ್ ಆಗುತ್ತೆ. ಸೊ ನಾನು ಆ ಥರ ಮಾಡೋಗಿಲ್ಲ, ಅವ್ರಿಗೆ ಡ್ರಾ ಮಾಡಿದಾಗ ಆಗುತ್ತೆ. ನಾನು ಲೈವ್ ಶೋನಲ್ಲಿ ನಾನು ಪ್ರೇಕ್ಷಕರನ್ನು ನೋಡ್ಕೊಂಡು ಪರ್ಫಾರ್ಮ್ ಮಾಡ್ತಾ ಇದ್ರೆ ಕ್ಯಾಮ್ರಾದಲ್ಲಿ ನೋಡುವಾಗ ನಾಳೆ ನೀವು ಅದೇ ವಿಡಿಯೋನ ಪ್ಲೇ ಮಾಡಿದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬರೋದಿಲ್ಲ. ಓ, ಯಾರಿಗೋ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ನಿಮ್ಗೆ. ದಟ್ ಇಸ್ ಒನ್ ಥಿಂಗ್. ಲೈಟ್ಸ್ ಇರ್ಬೋದು, ಸ್ಟೇಜ್ ಸೆಟಪ್ ಇರ್ಬೋದು, ಅದು ಎಲ್ಲನೂ ಇಟ್ಸ್ ಮೆಂಟ್ ಫಾರ್ ಲೈವ್ ಪರ್ಫಾರ್ಮೆನ್ಸ್. ನೀವು ಅದನ್ನು ನೀವು ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿ ಆಮೇಲೆ ನೋಡಿದರೆ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಬರೋದೇ ಇಲ್ಲ. ಸೊ ಹಾಗೆ ವಿಡಿಯೋ ಮಾಡಬಾರ್ದ ಮ್ಯಾಜಿಕನ್ನು ಖಂಡಿತವಾಗಿ ಮಾಡೋಕ್ಕಾಗತ್ತೆ, ಬಟ್ ವಿಡಿಯೋಗೆ ಮಾಡುವಂಥ ಮ್ಯಾಜಿಕ್ಗಳೇ ಬೇರೆ ಇರುತ್ತೆ. ದಟ್ಸ್ ಎ ಟೋಟ್ಲಿ ಡಿಫ್ರೆಂಟ್ ಸೆಟ್ ಆಫ್ ಸ್ಕಿಲ್ಸ್. ಈಗ ಹೇಗಂತ ಹೇಳಿದ್ರೆ, ಕೋವಿಡ್ ಟೈಮ್ನಲ್ಲಿ ಇದು ಬಂತು ಆನ್ಲೈನ್ ಶೋಸ್. ಸೊ ಎಲ್ಲರೂ ಆನ್ಲೈನ್ ಶೋಸು ಸ್ಟಾರ್ಟ್ ಮಾಡಿದ್ರು. ಐ ಟುಕ್ ಟೈಮ್. ಯಾಕಂದರೆ ನಾನು ತುಂಬ ಜನ ಮ್ಯೂಸಿಷಿಯನ್ ಫ್ರೆಂಡ್ಸು ಆನ್ಲೈನ್ ಶೋಸ್ ಮಾಡೋದನ್ನು ನೋಡಿದೆ. ಏನಂದರೆ ಬೆಡ್ರೂಮ್ನಲ್ಲಿ ಅವರದ್ದು ಒಂದು ವೆಬ್ ಕ್ಯಾಮ್ ಸೆಟ್ ಮಾಡ್ತಾರೆ, ಅವರೇ ಸ್ಟೇಜ್ನಲ್ಲಿ ಮಾಡುವಂಥದ್ದೇ ಐಟಮ್ಗಳನ್ನು ಪರ್ಫಾರ್ಮ್ ಮಾಡ್ತಾ ಹೋಗ್ತಾರೆ. ಅದು ಏನೂ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಆ ಒಂದು ಇಡೀ ಸೆಟಪ್ ಇದೆಯಲ್ಲ, ಅದು ಇಟ್ಸ್ ನಾಟ್ ಪ್ರೊಫೆಷ್ನಲ್ ಅನಿಸ್ತಾ ಇತ್ತು. ಆಮೇಲೆ ಇಟ್ಸ್ ನಾಟ್ ಡೂಯಿಂಗ್ ಜಸ್ಟಿಸ್ ಟು ವಾಟ್ ಎವರ್ ಸೆಟಪ್ ಯುವರ್ ಇನ್ ಅಂತ ಅನಿಸಿತ್ತು. ನಮಗೆ ವಿ ಹ್ಯಾವ್ ದಿಸ್ ಕ್ಯಾಮ್ರಾ ಮೀಡಿಯಾ. ಆಡಿಯನ್ಸ್ ನಾವು ಅವ್ರ ಮೊಬೈಲ್ನಲ್ಲೋ ಅಥವಾ ಲ್ಯಾಪ್ಟಾಪ್ನಲ್ಲೋ ನೋಡ್ತಾ ಇದ್ದಾರೆ. ಅವರು ಅಷ್ಟು ದೂರದಲ್ಲಿದ್ದರೂ ಕೂಡ ಅವರು ಅಲ್ಲೇ ಕೂತು ನಾವು ಎದುರಿನಲ್ಲಿ ಏನೋ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ನಮ್ಮ ಡ್ರಾಯಿಂಗ್ ರೂಮಲ್ಲಿ ಕೂತ್ಕೊಂಡು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಆ ಒಂದು ಫೀಲಿಂಗ್ ಬರಬೇಕು ಅಂತಿತ್ತು ನನಗೆ. ಸೊ ಸುಮಾರು 2 ತಿಂಗಳು ವರ್ಕ್ ಮಾಡಿದೆ ನಾನು. ಇಟ್ಸ್ ಅ ಟೋಟ್ಲಿ ನ್ಯೂ ಸ್ಕಿಲ್ ಸೆಟ್, ಕಂಪ್ಲೀಟ್ ಹೊಸ ಮ್ಯಾಜಿಕ್. ಅದಕ್ಕೆ ಕಂಪ್ಲೀಟ್ ಕ್ಯಾಮ್ರಾಕ್ಕೆ ಆಗುವಂಥ ಮ್ಯಾಜಿಕನ್ನೇ ಸಪ್ರೇಟ್ ಡಿವೈಸ್ ಮಾಡಿದೆ. 3 ಕ್ಯಾಮ್ರಾದ ಸೆಟಪ್ ಹಾಕ್ಕೊಂಡೆ. ಒಂದು ಕ್ಲೋಸಪ್ ಇಂದ ನೋಡಿದ ಹಾಗೆ, ಲಾಂಗ್ ಶಾಟ್ ನೋಡಿದ ಹಾಗೆ, ಅದನ್ನು ಮಿಕ್ಸಪ್ ಮಾಡಿಕೊಂಡು ಇವಾಗ ಪಿಕ್ಚರ್ ಹಾಕ್ಕೊಂಡು. ಹೇಗೆಂದ್ರೆ ನಾನು ಕರೆದಿದ್ದಾಗೆ ಬಿಟ್ವೀನ್ ಯು ಆ್ಯಂಡ್ ಮೀ ಅಂತ. ಇಟ್ಸ್ ಬಿಟ್ವೀನ್ ಯು ಆ್ಯಂಡ್ ದೇರ್ ಇಸ್ ನೋ ಒನ್ ಎಲ್ಸ್ ಇನ್ ಬಿಟ್ವೀನ್ ಅಸ್. ನಾವು ನೀವು ಕೂತ್ಕೊಂಡು ಪಟ್ಟಂಗೆ ಹೊಡೆದ ಫೀಲಿಂಗ್ ಬರಬೇಕು ಅಂತ. ಸೊ ದ್ಯಾಟ್ಸ್ ಎ ಟೋಟ್ಲಿ ಡಿಫ್ರೆಂಟ್ ಸೆಟ್ ಸ್ಕಿಲ್ ಸೆಟ್. ಡೂಯಿಂಗ್ ಫಾರ್ ಟಿವಿ ಅಥವಾ ಡೂಯಿಂಗ್ ಫಾರ್ ಕ್ಯಾಮ್ರಾ ಇದೆಯಲ್ಲ, ದ್ಯಾಟ್ಸ್ ಟೋಟ್ಲಿ ಡಿಫ್ರೆಂಟ್ ಸ್ಕಿಲ್ ಸೆಟ್. ಅದಕ್ಕೆ ಒಂದು ಐಟಮ್ಗಳೇ ಬೇರೆ ಇರುತ್ತೆ. ಈಗ ನಾವು ಸ್ಟೇಜಲ್ಲಿ ಮಾಡುವಂಥ ಐಟಮ್, ಈಗ ಅದೇ ಹೇಳಿದ್ರಲ್ಲ, ಈಗ ಆನೆ ಮೈ ಮಾಡಿದಾಗ ಮಾಡಿ ತೋರಿಸ್ತೀರ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಪಾಸಿಬಲ್ ಟು. ಸೊ ಇದಕ್ಕೆ ಸಪ್ರೇಟ್ ಸ್ಕಿಲ್ ಸೆಟ್ ಬರುತ್ತೆ. ಸೊ ವಿಲ್ ವರ್ಕ್ ಆನ್ ದಟ್. ಡೆಫಿನೆಟ್ಲಿ ಡೂ ಅ ಸಪ್ರೇಟ್ ಥಿಂಗ್ ಫಾರ್ ಯು. ಇಂಟರ್ನ್ಯಾಷನಲಿ ನೀವು ಕೆಲವೆಲ್ಲ ಅಚೀವ್ಮೆಂಟ್ ನಂದು ಫಸ್ಟ್ ಅಂದರೆ ಕೋರ್ಸ್ 82ನಲ್ಲಿ ಫಸ್ಟ್ ಅಬ್ರಾಡ್ ಟ್ರಿಪ್ ಆಗಿತ್ತು. US ಟೂರ್ ಆಗಿತ್ತು. 4 ವರ್ಷ ವಯಸ್ಸು ನನಗಾಗ. ಯಾವುದು ಜಾಸ್ತಿ ನೆನಪಿಲ್ಲ. ವಾಸ್ ವೆರಿ ಯಂಗ್. ಅಪ್ಪ ಅಮ್ಮ ಹೇಳ್ತಾರೆ, ಫೋಟೋಸ್ ಇದೆ, ಅದನ್ನು ನೋಡ್ಕೊಂಡು ಅಷ್ಟೇ ಬಿಟ್ಟರೆ ಬೇರೆ ನನಗೆ ಡೈರೆಕ್ಟಾಗಿ ನೆನಪಿರುವಂಥದ್ದು ಭಾಳ ಕಡಿಮೆ ಅದರಲ್ಲಿ. ಬಟ್ ಆ ಟೈಮ್ನಲ್ಲಿ ಪ್ರಾಬಬ್ಲಿ ದ ಬಿಗ್ಗೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ಮೈ ಲೈಫ್ ಟೈಮ್ ವಾಸ್ ಮೆಡಿಸನ್ ಅವೆನ್ಯೂ. ಗೊತ್ತಿದೆ, ಮೆಡಿಸನ್ ಅವೆನ್ಯೂ ನ್ಯೂಯಾರ್ಕ್ನಲ್ಲಿ ಇಂಡಿಯಾ ಡೇ ಪೆರೇಡ್ ಅಂತ ಆಗುತ್ತೆ. ಅದರಲ್ಲಿ ಒಂದು ಸ್ಪೆಷಲ್ ಸ್ಟೇಜ್ ಮಾಡಿರ್ತಾರೆ. ಆ ಸ್ಟೇಜ್ನಲ್ಲಿ ಪರ್ಫಾರ್ಮೆನ್ಸ್ ಅಂತ ನಮಗೆ. ಸೊ ಇಟ್ ವಾಸ್ ಐ ಥಿಂಕ್ ಸುಮಾರು 50,000 ಜನ ಅಲ್ಲಿ ನೋಡೋಕೆ ಹೇಳ್ತಾರೆ. ಐ ವಾಸ್ ಸ್ಟಿಲ್ ದಟ್ ಯಂಗ್ ಕಿಡ್. ಅಲ್ಲಿ ನಾನು ಈ ಹುಡಿನಿ ಬಾಕ್ಸ್ ಎಸ್ಕೇಪ್ ಮಾಡಿದ್ದೆ ನನಗೆ. ಸೊ ನ್ಯೂಯಾರ್ಕ್ ಟೈಮ್ಸ್ನವರು ಆ ಟೈಮ್ನಲ್ಲಿ ಹುಡಿನಿ ಆಫ್ ಇಂಡಿಯಾ ಎಂಬ ಟೈಟಲ್ ಕೊಟ್ಟಿದ್ರು, ಹೆಡ್ಲೈನ್ ಹಾಗೆ ಹಾಕಿದ್ರು, ವಾಚ್ ದ ಹುಡಿನಿ ಆಫ್ ಇಂಡಿಯಾ ಅಂತ ಹೇಳೋದು. ಸೊ ದ್ಯಾಟ್ ವಾಸ್ ಎನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ಶುಡ್ ಬಿ ರಿಮೆಂಬರಿಂಗ್ ದಟ್, ಬಟ್ ಐ ಡೋಂಟ್. ಅದಾದಮೇಲೆ ಅಫ್ಕೋರ್ಸ್ ಒಂದೆರಡು ಬೇರೆ ಫಾರಿನ್ ಟೂರ್ಸ್ ಆಯಿತು. ಬಟ್ ದೆನ್ ಮೈ ಮೇಜರ್ ಬ್ರೇಕ್ ಥ್ರೂ ವಾಸ್ 91. 13 ವರ್ಷ ವಯಸ್ಸು ನನಗಾಗ ನಮ್ಮಲ್ಲಿ ಫಿಸಮ್ ಅಂತೇಳಿ ಒಂದು ಕಾನ್ಫರೆನ್ಸ್ ಆಗುತ್ತೆ. ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಸೊಸೈಟೀಸ್ ಆಫ್ ಮ್ಯೂಸಿಷಿಯನ್ಸ್, FISM ಅಂತ. 3 ವರ್ಷಕ್ಕೊಮ್ಮೆ ಅವರು ಆ ಕಾನ್ಫರೆನ್ಸನ್ನು ಮಾಡ್ತಾರೆ. ಬೇರೆ 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 ಯೂಶ್ವಲಿ ಯುರೋಪ್ನಲ್ಲಿ ಆಗುತ್ತೆ. ಅದು ಬೇರೆ ಬೇರೆ ಕಡೆಗಳಲ್ಲಿ ಆ ಕಾನ್ಫರೆನ್ಸ್ ಪ್ರತಿ ವರ್ಷ ಪ್ರತಿ 3 ವರ್ಷಕ್ಕೊಮ್ಮೆ ಬೇರೆ ಬೇರೆ ಕಡೆ ನಡೆಯುತ್ತೆ. ನನಗೆ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು, ವೈ ಡೋಂಟ್ ಯು ಕಾಂಪೀಟ್ ಇನ್ ದ್ಯಾಟ್ ಅಂತ. ಬಟ್ ಇಟ್ ವಾಸ್ ವೆರಿ ಡಿಫಿಕಲ್ಟ್. ನನಗಾಗ 13 ವರ್ಷ. ಅದರಲ್ಲಿ ಬೇರೆ ಜೂನಿಯರ್ ಆ್ಯಂಡ್ ಸೀನಿಯರ್ ಕ್ಯಾಟಗರಿ ಇಲ್ಲ. ಸೊ ಏನು ಮಾಡೋದು ಅಂತ ಹೇಳಿದ್ರೆ ಅವ್ರದ್ದು ಲಿಸ್ಟಿಂಗ್ಸ್ ಇತ್ತು. ಅದರಲ್ಲಿ ಒಬ್ಬರು ಇಂಟರ್ನ್ಯಾಷನಲ್ ಎಕ್ಲೇಮ್ಡ್ ಒಬ್ಬರು ಅಥಾರಿಟಿ ಇರುವವರು ಸರ್ಟಿಫೈ ಮಾಡಬೇಕು, ಯು ಕ್ಯಾನ್ ಕಾಂಪೀಟ್ ಇನ್ ದ ಕಾಂಪಿಟೇಷನ್ ಅಂತೇಳಿ ಒಂದು ಕ್ರಾಸ್ ಇತ್ತು. ಆಮೇಲೆ ಮಿನಿಮಮ್ 3 ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ನಲ್ಲಿ ವಿನ್ ಆಗಿರಬೇಕು ಅಂತ 2 ಕ್ಯಾಟಗರಿ ಇತ್ತು. ಅದರಲ್ಲಿ ರಿಕ್ವೈರ್ಮೆಂಟ್ಸ್ ಇತ್ತು. ಸೊ ಅದರಲ್ಲಿ ಫಸ್ಟ್ ರಿಕ್ವೈರ್ಮೆಂಟ್ಸ್ ಅಫ್ಕೋರ್ಸ್ 3 ಇದರಲ್ಲಿ ನಾನು ವಿನ್ ಆಗಿದ್ದೆ, ಕಾಂಪೀಟಿಂಗ್ ವಿತ್ ಸೀನಿಯರ್ಸ್. ಆ ಟೈಮಲ್ಲಿ ಕೂಡ ಅದರಲ್ಲಿ ಇಂಡಿಯನ್ ಕಾಂಪಿಟೇಷನ್ ಕೂಡ ಜೂನಿಯರ್ ಕ್ಯಾಟಗರಿ ಇರಲಿಲ್ಲ, ಸೀನಿಯರ್ಸ್ ಜೊತೆ ಕಾಂಪೀಟ್ ಮಾಡಿ ನಾನು ಫಸ್ಟ್ ಪ್ರೈಸು ಬೋತ್ ಸ್ಟೇಜ್ ಆ್ಯಂಡ್ ಕ್ಲೋಸಪ್ 2 ಕ್ಯಾಟಗರಿ ವಿನ್ ಆಗಿದ್ದೆ ನಾನು. ಸೊ ಆ ಒಂದು ಇತ್ತು ನನಗೆ. ಅದಾದಮೇಲೆ ಆ ಟೈಮ್ನಲ್ಲಿ ಎಡ್ವರ್ಡ್ ಮೋರಿಸ್ ಅಂತ ಹೇಳಿ ನಮ್ಮ ಇಂಟರ್ನ್ಯಾಷನಲ್ ಬ್ರದರ್ಹುಡ್ ಆಫ್ ಮ್ಯೂಸಿಷಿಯನ್ಸ್ ಅಂತ ಒಂದು ಅಸೋಸಿಯೇಷನ್ ಇದೆ. ಅದರ ಪ್ರೆಸಿಡೆಂಟ್, ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಅಮೇರಿಕಾದವರು, ಅವರು ಇಂಡಿಯಾಗೆ ಬಂದಿದ್ರು. ಅವರು ನನ್ನ ಪರ್ಫಾರ್ಮೆನ್ಸ್ ನೋಡಿ ಹೀ ಸರ್ಟಿಫೈಡ್ ಟು ದ ಫಿಸಮ್, ಸೇಯಿಂಗ್ ದಟ್ ದಿಸ್ ಬಾಯ್ ಕ್ಯಾನ್ ಕಾಂಪೀಟ್ ಅಂತ ಹೇಳಿ. ಅವರು ಕೆಳಗಡೆ ಇನ್ನೊಂದು ರಿಮಾರ್ಕ್ ಹಾಕಿದ್ರಂತೆ,
ಅದು ನನಗೆ ಅವರು ಅವಾಗ ಹೇಳಲಿಲ್ಲ, ಆಮೇಲೆ ಹೇಳಿದ್ದು. ಕೆಳಗೆ ರಿಮಾರ್ಕ್ ಅಂದ್ರೆ ಏನಂತ, ಐ ವುಡ್ ನಾಟ್ ಬಿ ಸರ್ಪ್ರೈಸ್ಡ್ ಇಫ್ ದಿಸ್ ಬಾಯ್ ವಿನ್ಸ್ ಅ ಪ್ರೈಸ್ ಇನ್ ಕಾಂಪಿಟೇಷನ್ ಅಂತ ಹಾಕಿದ್ರಂತೆ. ಆಮೇಲೆ ಹೇಳಿದ್ದವರು. ಬಟ್ ಯಾ, ಅವರು ಅಂದರೆ ಫಿಸಮ್ ಅಂತ ಇರೋದು ಇಟ್ಸ್ ಎ ಸೊಸೈಟಿ ಆಫ್ ಸೊಸೈಟೀಸ್. ಸೊ ಎಲ್ಲ ಮ್ಯಾಜಿಕ್ ಅಸೋಸಿಯೇಷನ್ಸ್ ಅವರು ಜೊತೆಯಾಗಿ ಮಾಡುವಂಥ ಕಾನ್ಫರೆನ್ಸ್ ಅದು. ಸೊ IBMನವರು ಮಾಡಿದ್ದಾರೆ ಅಂತ ಹೇಳುವಾಗ ಇಟ್ ಈಸ್ ವ್ಯಾಲಿಡ್ ಸರ್ಟಿಫಿಕೇಟ್. ಸೊ ಕಾಂಪಿಟೇಷನಿಗೆ ಕರೆದಿದ್ರು. ಸೊ ಆ ಟೈಮಲ್ಲಿ ಅಫ್ಕೋರ್ಸ್ ಬ್ಯಾಕ್ಗ್ರೌಂಡ್ ಸ್ಟೋರಿ ಸಿಕ್ಕಾಪಟ್ಟೆ ಇದೆ. ಆ ಟೈಮಲ್ಲಿ ಫಾರಿನ್ ಎಕ್ಸ್ಚೇಂಜ್ ಇಲ್ಲ, ನಮ್ಗೆ ಹೋಗಬೇಕಂದ್ರೆ ಈಗ ನಾನು ಒಬ್ಬನೇ 13 ವರ್ಷ ಹುಡುಗ, ನಾನು ಒಬ್ಬನೇ ಹೋಗೋಕ್ಕೆ ಸಾಧ್ಯ ಇಲ್ಲ. ಅಪ್ಪ ಅಮ್ಮ ತಂಗಿ ನಾವು 4 ಜನ ಜೊತೆಗೆ ಹೋಗಿದ್ದು. ಫಂಡ್ಸ್ ಇಶ್ಯೂಸು ಅದೆಲ್ಲ ಬೇರೆ, ಅದು ಬಿಡಿ, ದಟ್ಸ್ ಅ ಲಾಂಗ್ ಸ್ಟೋರಿ ಅಗೇನ್. ಬಟ್ ಕಾಂಪಿಟೇಷನ್ನಲ್ಲಿ ಹೋಗಿದ್ದೆ. ಅಲ್ಲಿ ಜೂನಿಯರ್ ಶಂಕರ್ ಅಂತ ಅನೌನ್ಸ್ ಮಾಡಿದ್ರು ಫ್ರಮ್ ಇಂಡಿಯಾ ಅಂತ ಹೇಳಿ. ಯೂಶ್ವಲಿ ಕ್ಲೋಸ್-ಅಪ್ ಕಾಂಪಿಟೇಷನ್ ಸೆಟಪ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಟೇಬಲ್ ಹಾಕಿರ್ತಾರೆ, ಟೇಬಲ್ ಹಿಂದ್ಗಡೆ ಈ ಥರ ಒಂದು ಚೇರ್ ಇರುತ್ತೆ, ಆ ಕಡೆ ಒಬ್ಬರು ಸ್ಪೆಕ್ಟೇಟರ್ ಕೂತ್ಕೊಳ್ಬೋದು. 12 ಕಂಟ್ರೀಸಿಂದ 12 ಜಡ್ಜಸ್ ಹಾಫ್ ರೌಂಡಾಗಿ ಕೂತಿರ್ತಾರೆ ಸುತ್ತಲೂ. ನಾವಿಲ್ಲಿ ಪರ್ಫಾರ್ಮ್ ಮಾಡಬೇಕು. ಸೊ ದಟ್ ಇಸ್ ಅ ರೆಗ್ಯುಲರ್ ಸೆಟಪ್. ನಾನು ಮಾಡಿದ ಐಟಮ್ನಲ್ಲಿ ಹೇಗೆಂದರೆ, ಆ ಟೇಬಲ್ ಇಲ್ಲ. ಸೊ ಫಸ್ಟ್ ಥಿಂಗ್ ಟು ಬಿ ಡನ್ ವಾಸ್ ಅ ಟೇಬಲ್ ವಾಸ್ ರಿಮೂವ್ಡ್. ಆಮೇಲೆ ನೆಲದ ಮೇಲೆ ಅಪ್ಪ ಬಂದು ಒಂದು ಚಾಪೆ ಹಾಸಿದ್ರು ಫಸ್ಟಿಗೆ, ಹಾಕಿ ನನ್ನ ಎಕ್ವಿಪ್ಮೆಂಟ್ ಎಲ್ಲ ಇಟ್ಟರು. ಸೊ ಅಲ್ಲಿದ್ದ ಜನ ಆಲ್ಮೋಸ್ಟ್ ತಿಳ್ಕೊಂಡಿದ್ರೆ ಜೂನಿಯರ್ ಶಂಕರಿಂದ ಅವನೇ ಇರ್ಬೋದು ಅಂತ ಹೇಳಿ. ಸೊ ನೆಕ್ಸ್ಟ್ ಐ ಎಂಟರ್ಡ್ ಆನ್ ಸ್ಟೇಜ್. ಒಬ್ಬ 13 ವರ್ಷದ ಹುಡುಗ, ಇಂಡಿಯನ್ ಬಾಯ್ ಅಗೇನ್. ಆ ಟೈಮ್ನಲ್ಲಿ ಇಂಡಿಯನ್ ಮ್ಯಾಜಿಕ್, ಯು ಕ್ಯಾನ್ ಇಮ್ಯಾಜಿನ್. ಎಕ್ಸಾಕ್ಟ್ಲಿ. ಸೊ ಪ್ರಾಯಶಃ ಗೋಗಿಯಾ ಪಾಷಾ, PC ಸರ್ಕಾರ್ ಬಿಟ್ಟು ಬೇರೆ ಹೆಸರು ಅವ್ರಿಗೆ ಗೊತ್ತೇ ಇಲ್ಲ. ಇಂಡಿಯಾದಲ್ಲಿ ಬೇರೆ ಮ್ಯೂಸಿಷಿಯನ್ಸ್ ಇದ್ದಾರಾ ಇಲ್ಲೋ ಅಂತ ಗೊತ್ತಿಲ್ಲ. ಆ ಟೈಪ್ ಆಫ್ ಸೆಟಪ್ ಇತ್ತು. ತುಂಬ ಜನ ಎದ್ದು ಹೋಗಿದ್ರಂತೆ, ಅಂದರೆ ಟೀ ಕೊಡ್ಕೊಂಡು ಬರೋಣ, ವಿಲ್ ಹ್ಯಾವ್ ಎ ಡ್ರಿಂಕ್ ಅಂತ ಹೇಳಿ ಎತ್ಕೊಂಡು ಹೋಗಿದ್ರು ಬೇರೆ. ಅಪ್ಪ ಈ ಸೆಟಪ್ ಬಂತು, ನಾನು ಬಂದೆ. ನಾನು ಪರ್ಫಾರ್ಮ್ ಮಾಡಿದ್ದು ಇಟ್ಸ್ ಎ ಟ್ರೆಡಿಷನಲ್ ಇಂಡಿಯನ್ ಮ್ಯಾಜಿಕ್. ಈ ಸ್ಟ್ರೀಟ್ ಮ್ಯೂಸಿಷಿಯನ್ಸ್ ಪರ್ಫಾರ್ಮ್ ಮಾಡುವಂಥ ಮ್ಯಾಜಿಕನ್ನು ಸ್ವಲ್ಪ ಅದನ್ನು ವೆಸ್ಟರ್ನ್ ಆಡಿಯನ್ಸಸ್ ಸರಿಯಾಗಿ ಅದನ್ನು ಟ್ವೀಕ್ ಮಾಡಿಕೊಂಡು ಸೆಟಪ್ ಮಾಡಿದ್ದು. ಕೇರಳದಿಂದ ಒಬ್ಬರು ಮ್ಯೂಸಿಷಿಯನ್ ಹತ್ರ ಕಲ್ತಿದ್ದೆ ನಾನು. ಸೊ ಅಗೇನ್ ವಾಳಕುನ್ನಮ್ ಅಂತ ಹೇಳಿ ಲೆಜೆಂಡ್ರಿ ಮ್ಯೂಸಿಷಿಯನ್ ಫ್ರಮ್ ಕೇರಳ, ಅವರು ಮಾಡ್ತಿದ್ದನ್ನು ಅವ್ರ ಶಿಷ್ಯ ನಾಣು ಅಂತ ಹೇಳಿ ಅವರು ಮಾಡ್ತಾಯಿದ್ರು. ಅವ್ರ ಹತ್ರದಿಂದ ನಾನು ಕಲಿತು ನಾನು ಮಾಡಿ. ಸೊ ಇದನ್ನು ಪರ್ಫಾರ್ಮ್ ಮಾಡಿದೆ. ದ್ಯಾಟ್ ವಾಸ್ ಅ ಟೋಟಲಿ ಡಿಫ್ರೆಂಟ್ ಎಕ್ಸ್ಪೆಕ್ಟೇಷನ್. ಅವರು ಅದನ್ನು ನಾನು ಆಗಲೇ ಹೇಳಿದೆ, ಎಕ್ಸ್ಪೆಕ್ಟಿಂಗ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈ ಥರ ಒಬ್ಬ ಇಂಡಿಯನ್ ಹುಡುಗ ಮಾಡ್ತಾನೆ ಅಂತ ಅಂದಾಜು ಇರಲಿಲ್ಲ. ಆ ಟೈಮ್ನಲ್ಲಿ ಗ್ಯಾಲರಿ ಹಾಕಿರ್ತಾರೆ, ಆ ಗ್ಯಾಲರಿಯಲ್ಲಿ ಅವರು ಚಪ್ಪಾಳೆ ತಟ್ಟೋದು, ಕಾಲನ್ನು ಹೀಗೆ ಹೊಡೆಯೋದು ನೋಡಿದರೆ NHK TV ಜಪಾನ್ನವ್ರದ್ದು ಲೈವ್ ಕವರೇಜ್ ಅದರದ್ದು. ಅವರು ಕ್ಯಾಮ್ರಾ ಶೇಕ್ ಆಗ್ತಾ ಇತ್ತಂತ, ಅವ್ರಿಗೆ ಶೂಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅದರ ವುಡನ್ ಪ್ಲ್ಯಾಟ್ಫಾರ್ಮನ್ನು. ಸೊ ಚಾಪ್ಟರ್ ಹಾಕಿದ್ರೆ ಅವ್ರ ಚಾಪ್ಟರ್ ಇದೆ ಅಂತ, ದ್ಯಾಟ್ ಯಂಗ್ ಇಂಡಿಯನ್ ಬಾಯ್ ಅಂತ. ಅವ್ರ ಭಾಷೆಯಲ್ಲಿ ಬರ್ತಿದ್ದು, ಐ ಡೋಂಟ್ ರಿಮೆಂಬರ್ ದ ಲ್ಯಾಂಗ್ವೇಜು, ಫ್ರೆಂಚಲ್ಲಿ ಇರಬೇಕು ಮೋಸ್ಟ್ಲಿ. ಅವ್ರ ಪುಸ್ತಕ ಬರ್ತಿದ್ರಂತೆ. ಆ ಪುಸ್ತಕವನ್ನು ಟ್ರಾನ್ಸ್ಲೇಟ್ ಮಾಡಿದ್ದು ಅಮೆರಿಕದವರು ಲೇಡಿ ಮ್ಯೂಸಿಷಿಯನ್ ಟೀನಾ ಲೆನ್ನರ್ಟ್ ಅಂತ ಹೇಳಿ. ಅವ್ರು ಅದನ್ನು ಟ್ರಾನ್ಸ್ಲೇಟ್ ಮಾಡುವಾಗ ಅವ್ರು ಈ ಚಾಪ್ಟರ್ ಬಂತಂದು, ದ್ಯಾಂಟ್ ಇಂಡಿಯನ್ ಬಾಯ್ ಅಂತೇಳಿ. ಅಂದರೆ ಅದ್ರಲ್ಲಿ ಬರೀತಾರಂತೆ. ನಾನು ಫಿಸಮ್ ಹೋಗಿದ್ದಾಗ ಅಲ್ಲೊಬ್ಬ ಹುಡುಗನನ್ನು ನೋಡಿದೆ, ಅವ್ನು ಈ ಥರ ಅವನ ಲ್ಯಾಂಗ್ವೇಜಲ್ಲಿ ಏನೋ ಹೇಳ್ತಾ ಇದ್ದ, ಭಾಳ ನನಗೆ ಪ್ರೋಗ್ರಾಮ್ ನೋಡಿ ಕಣ್ಣೀರು ಬಂತು ನನಗೆ. ಆ ಥರದ್ದೆಲ್ಲ ಎಕ್ಸ್ಪ್ರೆಷನ್, ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಬರ್ದಿದ್ದಂತೆ, ಅವರ ಇಮೋಷನ್ಸ್ ಎಲ್ಲ ಬರ್ದಿದ್ರಂತೆ. ಬಟ್ ಅವ್ನು ಯಾರೂ ಗೊತ್ತಿಲ್ಲ ನನಗೆ, ಅವ್ನು ಎಲ್ಲಿದ್ದಾನೆ ಗೊತ್ತಿಲ್ಲ, ಬಟ್ ಪ್ರಾಬಬ್ಲಿ ಸ್ಟಿಲ್ ಕಂಟಿನ್ಯೂಯಿಂಗ್ ಮ್ಯಾಜಿಕ್ಕು ಆ ಥರ ಎಲ್ಲ ಬರ್ದಿದ್ರಂತದ್ದು. ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ರು ಟೀನಾ ಲೆನ್ನರ್ಟ್. ಟೀನಾ ಅವರು ನನಗೆ ಪರಿಚಯ ಇತ್ತು. ಸೊ ಅವರು ನನಗೆ 96ನಲ್ಲಿ ಒಂದು ಕಾನ್ಫರೆನ್ಸಲ್ಲಿ ಸಿಕ್ಕಿದಾಗ ಅವರು ಒಂದು ಅದ್ರದ್ದು ಎಕ್ಸ್ಟ್ರಾಕ್ಟ್ ಅನ್ನು ಕಳಿಸ್ಕೊಟ್ಟು, ನಾನು ಈಗ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೇನೆ ನೋಡಿ, ಈ ಥರ ಬರ್ತಿದ್ದಾರೆ ನಿನ್ನ ಬಗ್ಗೆ ಅಂತೇಳಿ ಕೊಟ್ಟರು ಅವರು. ಬಟ್ ಅಫ್ಕೋರ್ಸ್ ಅದು ಬುಕ್ ರಿಲೀಸ್ ಆಗೋ ಟೈಮ್ನಲ್ಲಿ ಲಂಡನ್ ಒನ್ ವಾಸ್ ನೋ ಮೋರ್. ಸೊ ನನಗೆ ಅವ್ರನ್ನ ಕಮ್ಯುನಿಕೇಟ್ ಮಾಡೋಕ್ಕೆ ಆಗಲಿಲ್ಲ. ಬಟ್ ಆ ಬುಕ್ ಕಾಪಿ ಇದೆ ಅದರಲ್ಲಿ. ದಟ್ ಫೀಲಿಂಗ್ ಇದೆಯಲ್ಲ, ಈವನ್ ಆಫ್ಟರ್ ದ್ಯಾಟ್. ಮತ್ತೊಬ್ಬರು ಮ್ಯಾಕ್ಸ್ ಮೆವನ್ ಅಂತೇಳಿ, ಮೆಂಟಲಿಸಮ್ ಅಂತೇಳಿ ಹೆಸರು ಕೇಳಿರ್ತೀರ ನೀವು. ಮೆಂಟಲಿಸಮ್, ದ ಗಾಡ್ ಆಫ್ ಮೆಂಟಲಿಸಮ್, ಮ್ಯಾಕ್ಸ್ ಮೆವನ್ ಅಂತೇಳಿ. ಅವ್ರ ಬಗ್ಗೆ ನಮ್ಮ ಜನರಲ್ ಆಗಿ ಎಷ್ಟು ಜನರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಬಟ್ ಇನ್ ಮ್ಯಾಜಿಕ್ ಇನ್ ಅವರ್ ಫೀಲ್ಡ್ ಇದೆಯಲ್ಲ, ಮೆಂಟಲಿಸಮ್ ಇಸ್ ರಿಯಲಿ ಲಿಟ್ರಲಿ ಗಾಡ್ ಆಫ್ ಮೆಂಟಲಿಸಮ್. ಅವರು ನನಗೆ ಭೇಟಿಯಾಗಿದ್ದು 2003ರಲ್ಲಿ. ನಾನು ಪರ್ಸನಲಿ ಅವ್ರನ್ನ ಮೀಟ್ ಆಗಿದ್ದು. ಇನ್ನೊಂದು ಫಿಸಮ್ ಕನ್ವೆನ್ಷನ್ ಹಾಲೆಂಡ್ನಲ್ಲಿ ಆಗಿತ್ತು, ಹೇಗ್ನಲ್ಲಿತ್ತು. ಅಲ್ಲಿಗೆ ನಾನು ಹೋಗಿದ್ದೆ, ತಿರ್ಗಾ ಹೋಗಿದ್ದಾಗ ಮೀಟ್ ಆಗಿದ್ದೆ. ಸೊ ಅಗೇನ್ ಇಟ್ ವಾಸ್ ಥ್ರಿಲ್ಲಿಂಗ್ ಮೂಮೆಂಟ್. ಅವಾಗ ಅಫ್ಕೋರ್ಸ್ ಪರಿಚಯ ಇದೆ ನನಗೆ, ಮ್ಯಾಕ್ಸ್ ಮೆವನ್ ಅಂತ ಯಾರೋ ಗೊತ್ತಿದೆ, ಇದ್ರಾಗಲ್ಲ. ಸೊ ನಾನು ಹೋಗಿದ್ದೆ, ಮೆಟ್ಟಿ ಮೆಸೇಜ್ ಮ್ಯಾಕ್ಸ್ ಆ್ಯಂಡ್ ಶಂಕರ್ ಜೂನಿಯರ್ ಅಂತ. ಆರ್ ಯು ದ ಸೇಮ್ ಬಾಯ್ ಹೂ ಡಿಡ್ ದ ಕಪ್ಸ್ ಆ್ಯಂಡ್ ಬಾಲ್ಸ್ ಇನ್ 91 ಫಿಸಮ್ ಒಂದು ನನ್ನ ಹತ್ರ. ಎಸ್ ಅಂದೆ ನಾನು. ಕ್ಯಾನ್ ಐ ಸಿ ಇಟ್ ಅಂತ. ವೈ ನಾಟ್? ಮ್ಯಾಕ್ಸ್ ಮೆವನ್ ಆಸ್ಕಿಂಗ್ ಯು ಟು ಪರ್ಫಾರ್ಮ್, ಯು ಕ್ಯಾನ್ ನೆವರ್ ಸೇ ನೋ. ಎಸ್, ವೇರ್ ಡು ಯು ವಾಂಟ್ ಟು ಸಿ ಇಟ್? ಹಿಯರ್ ಅಂದರು. ಡು ಯು ಹ್ಯಾವ್ ಇಟ್ ವಿತ್ ಯು? ಕ್ಯಾನ್ ಐ ಸಿ ಇಟ್ ಹಿಯರ್ ಅಂದರು. ವಿ ವರ್ ಇನ್ ದ ಲಾಬಿ ಆಫ್ ಅ ಹೋಟೆಲ್. ವೈ ನಾಟ್ ಅಂತ ಹೇಳಿ. ಸೊ ಅಲ್ಲೇ ಒಂದು ಸೆಟಪ್, ಅಲ್ಲಿ ಕೂಡಲೇ ಅಲ್ಲೇ ಚೇರ್ಸ್ ಎಲ್ಲ ಕ್ಲಿಯರ್ ಮಾಡಿದ್ರು, ನಂಗೊಂದು ಸೆಟಪ್ ಮಾಡಿ ಕೊಟ್ಟರು, ಅಲ್ಲೇ ಪರ್ಫಾರ್ಮ್ ಮಾಡಿ ತೋರಿಸ್ದೆ. ಮ್ಯಾಕ್ಸ್ ಮೆವನ್ನು ಮತ್ತು ಆಮೇಲೆ ಅವ್ರ ಸ್ನೇಹಿತ ಒಂದು 4-5 ಜನ. ಅಗೇನ್ ಆ ಟೈಮಲ್ಲಿ ಅವರದ್ದು ಪರಿಚಯ ಇರಲಿಲ್ಲ. ಸಿ ದ ಟ್ರಾಜಿಡಿ ಆಫ್ ಇಟ್, ಬಿಕಾಸ್ ಆಫ್ ದಿಸ್ ಲ್ಯಾಕ್ ಆಫ್ ಎಕ್ಸ್ಪೋಜರ್ ವಿ ಗೆಟ್. ಅವ್ರ ಜೊತೆಗೆ ಬಂದಿರೋರು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಡೆರಿ ಡೆಲ್ಗಾರ್ಡ್ ಅವರು ಇವರೆಲ್ಲ ಇದ್ರಂತಲ್ಲಿ, ಗೊತ್ತಿಲ್ಲ, ಪರಿಚಯ ಇಲ್ಲ. ಇವಾಗ ಫೋಟೋಸ್ ನೋಡಿದ್ರು ಅವರ ಪರಿಚಯ ಇದ್ದವ್ರು, ಅಯ್ಯೋ ಇವರೇ ಪರ್ಫಾರ್ಮ್ ಮಾಡಿದ್ದೀನಿ ಇನ್ನೊಂದು ಕೇಳ್ತಾರೆ ನನ್ನ ಹತ್ರ. ಸೊ ಐ ಲಿಟ್ರಲಿ ನೀವು ಮ್ಯಾಕ್ಸ್ ಮೆವನ್, ಯುಜಿನ್ ಬರ್ಗರ್ ಇದ್ರಲ್ಲಿ. ಸೊ ಯುಜಿನ್ ಬರ್ಗರ್ ಪರ್ಫಾರ್ಮ್ ಮಾಡಿದೆ, ಮ್ಯಾಕ್ಸ್ ಮೆವನ್ ಇದ್ರು, ಆಮೇಲೆ
ಇನ್ನೊಂದು 2-3 ಜನ ಸೊ ಪರ್ಫಾರ್ಮ್ ಮಾಡಿದೆ. ಮ್ಯಾಕ್ಸ್ ಮೆಮನ್ ಲಿಟ್ರಲಿ ಹಿ ರೋಟ್ ದಿಸ್ ಫಾರ್ ಮೀ ಸೆಡ್ 91 ಫಿಸಮ್ ವಾಸ್ ದ ಓನ್ಲಿ ಫಿಸಮ್ ಐ ಮಿಸ್ಡ್ and everyone was talking about you after that. I waited 13 years to see you perform. It was worth the wait. Good. This was literally what he wrote. ಅದ್ಭುತ. ಇನ್ನು ಬೇರೆ ಸರ್ಟಿಫಿಕೇಟ್ ಬೇಡ ನಿಮಗೆ. This is that. So these are the kind of experiences ಇದೆಯಲ್ಲ. ಇದನ್ನು ಭಾರತದಲ್ಲಿ ನಿರೀಕ್ಷೆ ಮಾಡೋದಿಲ್ಲ. ಅಲ್ಲ ಈಗ ನೋಡಿ ಬರ್ತದೆ ಪ್ರಶಸ್ತಿಗಳು, ಅದು ಬಂತ ಪ್ರಶಸ್ತಿ ಬಂದು ಐ ಗಾಟ್ ದಿಸ್ ಅವಾರ್ಡು ಅದು ಇದು ಅಂತ ಹೇಳಿ. ದೇ ಡೋಂಟ್ ಮ್ಯಾಟರ್. ಅಫ್ಕೋರ್ಸ್ ಖುಷಿ ಆಗ್ತದೆ, ಅದು ವಿಷಯ ಬೇರೆ, ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ದೀಸ್ ಥಿಂಗ್ಸ್ ಇದೆಯಲ್ಲ, ದಿಸ್ ಇಸ್ ಸಮಥಿಂಗ್. ಈಗ ಮ್ಯಾಕ್ಸ್ ಮೆಮನ್ ನನಗೆ ಹೀಗೆ ಹೇಳಿದ್ರು ಅಂತ ನಾನು ಹೇಳಿದ್ರೆ ಪ್ರಾಯಶಃ ಜನರ ಪಬ್ಲಿಕ್ಗೆ ಅದು ಎಷ್ಟು ವ್ಯಾಲ್ಯೂ ಗೊತ್ತಾಗುತ್ತೆ ನನಗೆ ಅರ್ಥ ಆಗಲ್ಲ. ಬಟ್ ಆದ್ರೆ ನಿಮ್ಮ ಫೀಲ್ಡ್ ಅವ್ರಿಗೆ ಡೆಫಿನೆಟ್ ಡೇವಿಡ್ ಕಾಪರ್ಫೀಲ್ಡ್ ಬಂದು ಹೀಗೆ ಹೇಳಿದ್ರು ಅಂತ ಅದೇ ಹೇಳಿದ್ದಾರೆ. ಬೇಜಾರಾಗುತ್ತೆ. ಅಯ್ಯೋ ಅವ್ರ ಪರಿಚಯ ಅವಾಗ ಇರಲಿಲ್ಲ, ನನಗೆ ಯಾರು ಅಂತ ಗೊತ್ತಿರ್ತಿದ್ರೆ ಐ ಕುಡ್ ಹ್ಯಾವ್ ಕಂಟಿನ್ಯೂಡ್ ಮೈ ಕಾಂಟ್ಯಾಕ್ಟ್. ಅಟ್ಲೀಸ್ಟ್ ಒಂದು ಹಲೋ ಹೇಳ್ತಿದ್ದ ನಾನು, ಅವ್ರೊಟ್ಟಿಗೆ ಒಂದು ಬೇರೆ ಒಂದು ಇಂಡಿವಿಜುವಲ್ ಫೋಟೋ ತೆಗೆಸ್ಕೊಳ್ತಿದ್ದ. ಏನೋ ಡಿಮ್ ಆಗಿರೋ ಫೋಟೋ ಇದೆ, ಅದ್ರಲ್ಲಿ ನೋಡಿದ್ರೆ ಗೊತ್ತಾಗದು ಈ ಥರ ಆಲ್ ದೀಸ್ ಹೀರೋಸ್ ಆಫ್ ಮ್ಯಾಜಿಕ್ ಇದ್ರು ಅದರಲ್ಲಿ ಅಂತ ಹೇಳಿ. ಸೊ ದಟ್ಸ್ ಅ ಟ್ರಾಜಿಡಿ. ಹೀಗೆ ಅದು ಗೊತ್ತಿಲ್ಲ, ಪರಿಚಯ ಇಲ್ಲ ಅವ್ರಿಗೆ ನಮಗೆ. ಸೊ ಇಷ್ಟೆಲ್ಲ ದಟ್ ವಾಸ್ ದ ಫಿಸಮ್ ಎಕ್ಸ್ಪೀರಿಯನ್ಸ್. ಸೊ ಲಾಸ್ಟ್ ಡೇ ಅಂದರೆ ಈ ಅವಾರ್ಡ್ ಸೆರೆಮನಿ ಇರುವಾಗ ಒಬ್ಬರು ಬಂದರು, ಒಬ್ಬರು ಜಡ್ಜ್ ಇರ್ಬೇಕು, ಏನು ಜಡ್ಜಸ್ ಪರಿಚಯ ಇಲ್ಲ ನಮಗೆ ಯಾರು ಕೂಡ, ಬೇರೆ ಬೇರೆ ಬಂದು ಅಪ್ಪನ ಹತ್ರ ಬಂದು ಹೇಳಿದ್ರಂತೆ, ಫೈನಲ್ ಸೆರೆಮನಿ ಇದೆ ಇವತ್ತು, ಮಿಸ್ ಮಾಡಬೇಡಿ, ಶಾಪಿಂಗ್ ಗೀಪಿಂಗ್ ಅಂತ ಹೋಗಬೇಡಿ, ಸ್ಟೇ ಬ್ಯಾಕ್ ಫಾರ್ ದ ಇವೆಂಟ್ ಅಂತ ಹೇಳಿದ್ರು. ಯಾಕೆ ಅಂತ ಗೊತ್ತಿರಲಿಲ್ಲ, ಗೊತ್ತಿತ್ತು. ಅಲ್ಲಿ ಅವಾರ್ಡ್ಸು ಅಂದರೆ ಅಫ್ಕೋರ್ಸ್ ಎಲ್ಲ ಅವಾರ್ಡ್ ಬಂದಾಗ ಫೈನಲ್ ಥಿಂಗ್ ದೇರ್ ಇಸ್ ಅ ಸ್ಪೆಷಲ್ ಅವಾರ್ಡ್ ಆಫ್ ದ ಜೂರಿ ಟು ಬಿ ಅನೌನ್ಸ್ ಆ್ಯಂಡ್ ದೇರ್ ಆರ್ 2 awards ಟು ಬಿ ಗಿವನ್ ಅಂತ. ಒಬ್ಬರು ಆಸ್ಟ್ರೇಲಿಯನ್ ಒಬ್ಬ ಮ್ಯೂಸಿಷಿಯನ್ ಇದ್ದು ಆ್ಯಂಡ್ ದ ಸೆಕೆಂಡ್ ಒನ್ ವಾಸ್ ಶಂಕರ್ ಜುನಿಯರ್. ಆ ಅವಾರ್ಡ್ ಅನೌನ್ಸ್ ಆಗಿದ್ದಾಗ ಅಪ್ಪರದೇ ಲಿಟ್ರಲಿ ವೆಪ್ಟ್. ನನಗಂತೂ ಐ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದಟ್ ಫೀಲಿಂಗು. ಹೋಗಿದ್ದೆ, ಐ ಆಕ್ಸೆಪ್ಟ್ ಮಾಡಿದೆ. ಸೊ ಇವತ್ತಿಗೂ ದೇರ್ ಇಸ್ ಅನ್ ಇಂಡಿಯನ್ ವಿನ್ನಿಂಗ್ ಅವಾರ್ಡ್. ಆಮೇಲೆ ಮತ್ತೆ ಯಾರು ಮಾಡಿದಾಗ ನೆನಪಿಲ್ಲ ನನಗೆ, ಇಂಡಿಯನ್ ಅದು ಬಂದಿಲ್ಲ. ಗೋಗಿಯಾ ಪಾಷಾ ಅವರಿಗೆ ಲಾಂಗ್ ಟೈಮ್ ಎಗೋ ಸಿಕ್ಕಿತ್ತಂತೆ ಅವಾರ್ಡು. ಬಟ್ ಆ್ಯಸ್ ಎ ಯಂಗ್ ಜೂನಿಯರ್ ಪರ್ಫಾರ್ಮರು ಪ್ರಾಯಶಃ ಇವತ್ತಿಗೆ ಬೇರೆ ಯಾರೂ ಇಲ್ಲ, ಇಂಡಿಯನ್ ಯಾರೂ ಬಂದಾಗಿಲ್ಲ. ಫಾಲೋ ಮಾಡ್ತಾ ಇರ್ತೇನೆ ಲಿಸ್ಟ್ ಆಫ್ ಅವಾರ್ಡ್ಸು, ಕಂಡಾಗಿಲ್ಲ ನನಗೆ. ಸೊ